ಖಾಲಿ ಇರುವ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳ ಭರ್ತಿ ಮಾಡಬೇಕು, ಯಾವಾಗ ಮಾಡ್ತೀರಾ ಅಂತ ಹೇಳಿ ಅದ್ರ ಬಗ್ಗೆ ಗಮನ ಸೆಳೀಬೇಕು ಅಂತೇಳಿ ಯೋಚನೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಸರ್ಕಾರದ ಒಟ್ಟು ವ್ಯವಸ್ಥೆಗಳ ಬಗ್ಗೆ ಏನಿದೆ ಅಂಥೇಳಿ ತಿಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಹಿರಿಯ ಸಚಿವರು ಉತ್ತರ ಕೊಡ್ತಾರೆ ಅಂತ ಆದರೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾ ಇದ್ದಾರೆ ಅಂತ ಅನ್ಕೊಂಡು ನಾನು ಭಾವಿಸ್ತೇನೆ. ಆದರೆ ಒಂದು ನಂಬಿಕೆ ಇದೆ, ಈ ಹಿಂದೆ ನನ್ನ ಪ್ರಶ್ನೆಗೆ 3-4 ಜನ ಉತ್ತರ ಕೊಟ್ಟಾಗ ಅದಕ್ಕೆ ಸರಿಯಾದಂತ ನನಗೆ ಇನ್ನೂ ಉತ್ತರ ಸರಿಯಾಗಿ ಸಿಕ್ಕಲಿಲ್ಲ ನನಗೆ. ಆದರೆ ನಿಮ್ದು ಹಾಗಾಗಲ್ಲ ಅಂತೇಳಿ ನಂಬಿಕೆಯಿಂದ ವಾಪಸ್ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಬಂದಿದೆ. ಮಾನ್ಯ ಅಧ್ಯಕ್ಷರೇ, ಒಟ್ಟು 7,76,414 ಹುದ್ದೆಗಳು ಇರುವಂತದ್ದು. ಅದರಲ್ಲಿ 4,91,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ. 533 ಹುದ್ದೆಗಳನ್ನು. 2,84,881 ಖಾಲಿ ಇದೆ ಅಂತ ಹೇಳಿದ್ದಾರೆ. ಖಾಲಿ ಇದೆ ಅಂತ ಹೇಳಿರುವಂತ ಈ ಸಂದರ್ಭದೊಳಗಡೆ ನಾನು ವಿನಂತಿ ಅಂತ ಹೇಳಿದ್ರೆ, ಯಾಕೆಂದ್ರೆ ದಿನ ಬೆಳಕಾದ್ರೆ ಯುವಕರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ನಂತರ ಅವರು ಇವತ್ತು ರಸ್ತೆಯಲ್ಲಿ ಇಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ, ನ್ಯಾಯಯುತವಾದಂತ ಹೋರಾಟಕ್ಕೆ ಸರ್ಕಾರ ಅದಕ್ಕೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅವರನ್ನ ಅರ್ಜಿ ಕಾಲ್ ಮಾಡಬೇಕಾಗಿರುವಂತ ಜವಾಬ್ದಾರಿ ಸರ್ಕಾರದ್ದು ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಏಜೆನ್ಸಿಗಳ ಮೂಲಕನೇ ಇವತ್ತಿನ ದಿನ ನೇಮಕಾತಿಗಳನ್ನು ಮಾಡಿಕೊಳ್ಳುವಂತ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಅದು ಸಂವಿಧಾನದಲ್ಲಿ ಇಲ್ಲದೆ ಇರುವಂತ ಸಂಗತಿಯನ್ನ, ಆಕ್ಟ್ ಅಲ್ಲಿ ಇಲ್ಲದೆ ಇರುವಂತ ಸಂಗತಿಯನ್ನ ಮಾಡ್ತಾ ಇದೆ ಅಂತ ನನಗಂತೂ ಅನಿಸ್ತಾ ಇದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ತಾವು ಕೊಡಬೇಕಾಗತ್ತೆ. ಸಂವಿಧಾನ ವಿರುದ್ಧವಾಗಿ ಆ ರೀತಿಯ ಒಂದು ನಡೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆದ್ರೆ 96,844 ಹುದ್ದೆಗಳನ್ನ ಮ್ಯಾನ್ ಪವರ್ ಮೂಲಕ ನಾವು ತಗೊಳ್ತೇವೆ. ಕಾಲ್ ಮಾಡಕ್ಕೆ ನಮಗೆ ಸಮಸ್ಯೆ? ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಒಂದು ಸಮಸ್ಯೆಗಳಿತ್ತು, ಯಾವ್ದ್ರದ್ದು ರಿಸರ್ವೇಶನ್ಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿತ್ತು. ಆದ್ರೆ ಅದಕ್ಕೂ ಪರಿಹಾರ ಸಿಕ್ಕಿದೆ. ಇವತ್ತು ಈಗಲೂ ಕೂಡ ನಾವು KPSC ಮೂಲಕನೋ ಯಾವ್ದ್ರ ಮೂಲಕ ಇಲಾಖೆಗಳ ಮೂಲಕ ನಾವು ಕರೆದು ಇರುವಂತ 2,85,000 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಕ್ಕೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತೇಳಿ ನೋಡಿ. ಇನ್ನೊಂದು ಸಂಗತಿ ಹೇಳ್ತೇನೆ ನಾನು, ಮಾಡ್ಕೊಳ್ಬೇಕಿದನ್ನ. ಇನ್ನೊಂದು ಸಂಗತಿ, ಇವತ್ತು ಮೊನ್ನೆಯಿಂದ ಚರ್ಚೆ ಮಾಡ್ತಾನೆ ಇದ್ದೇವೆ, ನಾಳೆನೂ ಕೂಡ ಚರ್ಚೆ ನಡೀತಾ ಇದೆ. ಯಾವ್ದ್ರ ಬಗ್ಗೆ? ಈ ಒಂದು ಉತ್ತರ ಕರ್ನಾಟಕದ ಬಗ್ಗೆ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲೂ ಮಾನ್ಯ ಅಧ್ಯಕ್ಷರೇ, ಅಲ್ಲಿಗೂ ಬೇಕಾಗಿರುವಂತ 32,000 ಹುದ್ದೆಗಳು ಇನ್ನು ನೇಮಕ ಆಗ್ಲಿಲ್ಲ ನಮಗೆ. ಅದ್ರ ಬಗ್ಗೆನೂ ಕೂಡ ನಾವು ಗಮನಿಸಬೇಕಲ್ಲ. ಅವಕಾಶ ಕೊಟ್ಟಿದ್ದೇವೆ, ಕರೀಲಿಕ್ಕೆ ಹೇಳಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಆದ್ರೆ ಯಾವತ್ತು ಅಂತ ನಿರ್ದಿಷ್ಟವಾದಂತ ದಿನಾಂಕಗಳನ್ನ ಸಂಬಂಧಪಟ್ಟಂತ ಇಲಾಖೆಗಳಿಗೆ ನಾವು ಹೇಳದೆ ಹೋದ್ರೆ ಹೇಗಾಗತ್ತೆ? ಒಂದು ಅಂತ ಹೇಳಿದ್ರೆ ಬಹಳ ಮೂಲಭೂತವಾಗಿ ಆಗಲೇಬೇಕಾಗಿರುವಂತ ಜಾಗಗಳಲ್ಲಿ ಸೇವಾ ಕ್ಷೇತ್ರಗಳು, ಎಸೆನ್ಷಿಯಲ್ ಸರ್ವಿಸ್ಗೆ ಸಂಬಂಧಪಟ್ಟಂತ ಸಂಗತಿಗಳು ಎಲ್ಲೆಲ್ಲಿ ಅಡಕ ಆಗಿದೆ. ಉದಾಹರಣೆಗೆ ಆರೋಗ್ಯ ಮತ್ತೆ ಗೃಹ, ಕಂದಾಯ ಮತ್ತು ನಗರಾಭಿವೃದ್ಧಿ ಇಲಾಖೆ. ಈ ಇಲಾಖೆಗಳಲ್ಲೇ 10 ಲಕ್ಷಾಂತರ ನಮಗೆ ಹುದ್ದೆಗಳು ಖಾಲಿ ಇರುವಂತದ್ದು. ಇಲ್ಲಿ ಬಹಳ ಮೂಲಭೂತವಾಗಿ ಆಗ್ಲೇಬೇಕಾಗಿರುವಂತ ಕಾರ್ಯ ಮಾನ್ಯ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ. ಸಮರ್ಪಕವಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ. ಯಾಕೆಂದ್ರೆ ಇದನ್ನ ಯಾವತ್ ಕರಿತೀವಿ, ಏನ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ. ಇನ್ನು ಅಡ್ಗೋಡೆ ಮೇಲೆ ದೀಪ ಇಡ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಫೈನಾನ್ಷಿಯಲ್ ಕ್ರೈಸಿಸ್ ಏನಾದ್ರು ಇದ್ರೆ, ಇದಕ್ಕೆಲ್ಲ ಅಡ್ಡ ಇದ್ರೆ ಅದಕ್ಕೆ ಪರಿಹಾರ ಮಾಡಿಕೊಂಡು, ಯಾವ ವಿದ್ಯಾವಂತರು ಇದ್ದಾರೆ ಹೊರಗಡೆ ಉಳ್ಕೊಂಡಿದ್ದಾರೆ, ಗ್ರಾಜುಯೇಟ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, BEd ಆದಂತ ಟೀಚರ್ಸ್ ಗಳಿದ್ದಾರೆ, ಶಿಕ್ಷಣ ಇಲಾಖೆ ಒಂದು ಬಾಗಲಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ದಿನಾಂಕ ಸನ್ಮಾನ್ಯ ಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡೋದು ಅಂತ ಹೇಳಿದ್ರೆ, ನಿರ್ದಿಷ್ಟವಾದಂತ ಒಂದು ಗುರಿಯನ್ನ ಇಟ್ಕೊಂಡು ಈ ಕಾರ್ಯಕ್ಕೆ ಶಕ್ತಿ ಕೊಡದೆ ಹೋದ್ರೆ ನಾಳೆ ದಿವಸ ಬಹಳ ಅನ್ಯಾಯ ಮಾಡ್ದಂಗೆ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಮಾನ್ಯ ಅಧ್ಯಕ್ಷರೇ.